ಒಂದು ಆಡಿಯೋ ವೈರಲ್ ಆದ್ಮೇಲಂತೂ ಪಾಪ ರಕ್ಷಿತ್ ಶೆಟ್ಟಿ ಅವರ ಒಂದು ಮನಸ್ಥಿತಿಯೇ ಬದಲಾಗ್ಬಿಟ್ಟಿದೆ. ಪಾಪ 8 ವರ್ಷದ ಹಿಂದೆ ಒಂದು ನಿಶ್ಚಿತಾರ್ಥ ಬ್ರೇಕಪ್ ಆಗಿದ್ದು, ಆಡಿಯೋ ಈಗ ಯಾಕೆ ವೈರಲ್ ಆಗ್ತಾ ಇದೆ? ಎಲ್ಲರೂ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿರೋದು. ಒಂದು 10 ಡೇಸ್ ಬ್ಯಾಕ್ ತಾನೆ ರಶ್ಮಿಕಾ ಮತ್ತೆ ವಿಜಯ್ ದೇವರಕೊಂಡ ಮದುವೆ ಆಗತ್ತೆ. ಆಗ್ಲೂ ಕೂಡ ವೈರಲ್ ಆಗಿಲ್ಲ. ಆದ್ರೆ ಈಗ ಒಂದು 3 ಡೇಸ್ ಇಂದ ಕಂಪ್ಲೀಟ್ ಆಗಿ ವೈರಲ್ ಆಗಕ್ಕೆ ಶುರುವಾಗುತ್ತೆ. ರಕ್ಷಿತ್ ಶೆಟ್ಟಿ ಅವರಿಗೆ ಬಹಳನೇ ನೋವಾಗಿದೆ ಇದರಿಂದಾಗಿ. ಯಾರು ವೈರಲ್ ಮಾಡಿದ್ರು ಏನ್ ಕಥೆನೋ ಒಂದು ಗೊತ್ತಿಲ್ಲ. ಆದ್ರೆ ಇದೀಗ ರಶ್ಮಿಕಾ ಅವರು ಇದ್ರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಟೋರಿಯನ್ನು ಸಹ ಹಾಕ್ತಾರೆ. ಯಾರ್ಯಾರೆಲ್ಲ ಒಂದು ಆಡಿಯೋನ ಎಲ್ಲ ಹಾಕಿದ್ರೆ ಅದನ್ನೆಲ್ಲ ಇಮಿಡಿಯೇಟ್ ಆಗಿ ತೆಗಿಬೇಕು, ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ, ಲೀಗಲ್ ಆಕ್ಷನ್ ತೆಗೆದುಕೊಳ್ತೀನಿ. ನಮ್ಮ ಒಂದು ಪರ್ಸನಲ್ ಮ್ಯಾಟರ್ ಅನ್ನ ಈಗ ತೆಗಿಬಿಡಿ. 8 ವರ್ಷದ ಹಳೆಯ ವಿಚಾರ ಈಗ ಯಾಕೆ ಸ್ಪ್ರೆಡ್ ಮಾಡ್ತಾ ಇದ್ದೀರಾ? ಹೇಟ್ರೆಡ್ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದೀರಾ ಅಂತ ರಶ್ಮಿಕಾ ಅವರು ಕೂಡ ಕೋಪ ಮಾಡ್ಕೋತಾರೆ. ಪಾಪ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಅವರು ರಕ್ಷಿತ್ ಶೆಟ್ಟಿ. ಆದ್ರೆ ರಶ್ಮಿಕಾ ಅವರ ತಾಯಿ ಮಾತಾಡಿದಂತ ಒಂದು ಆಡಿಯೋ ಅದಾಗಿರುತ್ತೆ. ರಕ್ಷಿತ್ ಶೆಟ್ಟಿ ಅವರು ಬಹಳಷ್ಟು ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ಕೊ ಬರ್ತಾ ಇದ್ದಾರೆ. ಆದ್ರೆ ಈಗ ಒಂದ್ ಸ್ವಲ್ಪ ದಿವಸದಿಂದ, ಸ್ವಲ್ಪ ವರ್ಷದಿಂದ ಕಾಣ್ತಾನೆ ಇಲ್ಲ. ಜನರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವರನ್ನ. ಆದಷ್ಟು ಬೇಗ ಸಿನಿಮಾವನ್ನ ಮಾಡಿ ಕಂಬ್ಯಾಕ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸಪ್ತಸಾಗರದಾಚೆಯಲ್ಲೂ ಸೈಡ್ ಬಿ ಅದೊಂದು ಬಂದಿತ್ತು, ಅದ್ ಬಿಟ್ರೆ ಯಾವ್ದು ಕೂಡ ಬಂದಿಲ್ಲ. ಇನ್ನ ಬೇರೆ ಬೇರೆ ಸಿನಿಮಾ ಲೈನ್ ಗಳು ಇದಾವೆ. ಯಾವಾಗ ರಿಲೀಸ್ ಮಾಡ್ತಾರೋ, ಏನ್ ಕತೆನೋ, ಎಲ್ಲಿದ್ದಾರೋ ಒಂದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಅವರನ್ನ ಈ ಒಂದು ಸ್ಥಿತಿಯಲ್ಲಿ ನೋಡಕ್ಕಾಗ್ತಿಲ್ಲ. ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ಈ ಒಂದು ಆಡಿಯೋ ವೈರಲ್ ಆದ್ಮೇಲೆ ಅಂತ ಕೂಡ ಒಂದು ವಿಚಾರ ಎಲ್ಲಾ ಕಡೆ ಕೇಳಿ ಬರ್ತದೆ. ಇದ್ರ ಬಗ್ಗೆ ನೀವೇನಂತ, ನಿಮ್ಗೂ ಕೂಡ ಇಷ್ಟನ ರಕ್ಷಿತ್ ಶೆಟ್ಟಿ ಕಮೆಂಟ್ ಮಾಡಿ.